ಪಕ್ಷ ಸಂಘಟನೆಗಾಗಿ ಡಿಕೆಶಿಗೆ ಸಿಎಂ ಪಟ್ಟ ಸಿಗಲೇಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ಪರ ಶಾಸಕರು ಬ್ಯಾಟಿಂಗ್ ಬೀಸ್ತಾ ಇರುವಂತದ್ದು ಕೊಟ್ಟ ಮಾತಿಗೆ ತಪ್ಪಬಾರದು ಅಂತ ಹೇಳಿದ್ದಾರೆ. ಡಿಕೆಶಿ ಪರ ಮಾತನಾಡ್ತಾ ಇರುವಂತದ್ದು ಡಿಕೆಶಿ ಅತ್ಯಾಪ್ತರು. ಪಕ್ಷ ಸಂಘಟನೆಗಾಗಿ ಡಿಕೆಶಿಗೆ ಸಿಎಂ ಪಟ್ಟ ಸಿಗಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ಪರ ಶಾಸಕರು ಮಾತನಾಡ್ತಾ ಇದ್ದಾರೆ. ಕೊಟ್ಟ ಮಾತಿಗೆ ತಪ್ಪಬಾರದು. ಮಂಡ್ಯದಲ್ಲಿ ಪಕ್ಷ ಸಂಘಟನೆಗಾಗಿ ಡಿಕೆಶಿಗೆ ಸಿಎಂ ಪಟ್ಟ ಸಿಗಲೇಬೇಕು ಅಂತ ಹೇಳ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಪರ ಶಾಸಕರು ಮಾತನಾಡಿರುವಂಥದ್ದು. ಬೇರೆ ಕಡೆ ನಂಬರ್ಸ್ ತೋರಿಸೋದಿಲ್ಲ. 140 ಜನ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಬಟ್ ಎಲ್ಲರಿಗೂ ಏನಂದ್ರೆ ವೈಯಕ್ತಿಕ ಪಕ್ಷದ ಹಿತದೃಷ್ಟಿಯಿಂದ ಇಂಥದ್ದು ಯಾವುದು ಚರ್ಚೆಗಳು ಮಾಧ್ಯಮದಲ್ಲಿ ಬೇರೆ ಬೇರೆ ಕಡೆ ಅಥವಾ ವಿರೋಧ ಪಕ್ಷದವರು ಮಾಡೋದು ಬೇಡ. ದಿನನಿತ್ಯ ಇದೇ ಆಗ್ತಾರೆ. ಇದಕ್ಕೆಲ್ಲ ಒಂದು ತೆರೆ ಹಿಡೀರಿ, ಇದಕ್ಕೇನು ಅನ್ನೋದು ಕ್ಲಾರಿಟಿ ಕೊಡಿ ಅನ್ನೋದು ಬಹಳಷ್ಟು ಜನರದ ಬೇಡಿಕೆ ಇದೆ. ಸೊ ಆ ನಿಟ್ಟಿನಲ್ಲಿ ಕೆಲವರು ಹೋಗಿದ್ದಾರೆ, ಹೋಗ್ತಾರೆ ಅಂತ ಮಾಹಿತಿ ಇದೆ. ಈಗ ಬಹಳಷ್ಟು ಜನದ್ದು ಕೊಡಬೇಕು ಅನ್ನುವಂಥದ್ದು ಬೇಡಿಕೆ ಇದೆ. ಯಾಕೆಂದ್ರೆ ಭವಿಷ್ಯದಲ್ಲಿ ಪಕ್ಷವನ್ನ ಸಂಘಟಿಸಬೇಕಾಗಿರೋ ದೃಷ್ಟಿಯಿಂದ ಕೊಡ್ಲಿ ಅವ್ರಿಗೂ ಒಂದು ಅವಕಾಶ ಅನ್ನುವಂಥದ್ದು ಬಹಳಷ್ಟು ಜನರಿಗಿದೆ. ಅಂದ್ರೆ ಏನು, ಸಿದ್ದರಾಮಯ್ಯನವ್ರನ್ನ ಆಡಳಿತ ಸರಿ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ, ಅಥವಾ ಅವ್ರ ನಾಯಕತ್ವದ ಬಗ್ಗೆ ಯಾರು ಕೂಡ ಕ್ವಶನ್ ಮಾಡ್ತಿಲ್ಲ. ಫ್ಯೂಚರ್ಗೆ ಏನಾದ್ರು ಬೇಕಲ್ಲ, ಅದನ್ನ ಏನಾದ್ರು ನಿರ್ಧಾರ ಮಾಡಿ. ದಿನನಿತ್ಯ ಇದೇ ಗೊಂದಲ ಆಗ್ತಾರೆ, ಗೊಂದಲನ ಬಗೆಹರಿಸಿ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಬೇಡಿಕೆ. ನಂಬರ್ಸ್ ತೋರಿಸೋದಿಲ್ಲ. 140 ಜನ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಬಟ್ ಎಲ್ಲರಿಗೂ ಏನಂದ್ರೆ ವೈಯಕ್ತಿಕ ಪಕ್ಷದ ಹಿತದೃಷ್ಟಿಯಿಂದ ಇಂಥದ್ದು ಯಾವುದು ಚರ್ಚೆಗಳು ಮಾಧ್ಯಮದಲ್ಲಿ ಬೇರೆ ಬೇರೆ ಕಡೆ ಅಥವಾ ವಿರೋಧ ಪಕ್ಷದವರು ಮಾಡೋದು ಬೇಡ. ದಿನನಿತ್ಯ ಇದೇ ಆಗ್ತಾರೆ. ಇದಕ್ಕೆಲ್ಲ ಒಂದು ತೆರೆ ಹಿಡೀರಿ. ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಆಪ್ತರು. 5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿನೇ ಇರ್ತಾರೆ, ಅವರೇ ಮುಂದುವರಿತಾರೆ ಅಂತ ಹೇಳ್ತಿದ್ದಾರೆ. ಅಶ್ವಯುಗ ನ್ಯೂಸ್ಗೆ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ, ಎಲ್ಲರೂ ಅವರ ವೈಯಕ್ತಿಕ ಅಭಿಪ್ರಾಯವನ್ನ ಕೊಡ್ತಾ ಹೋಗ್ತಾರೆ ಅಷ್ಟೇನೇನೆ. ಈ ಬಗ್ಗೆ ಯಾರು ಕೂಡ ಬಹಿರಂಗವಾಗಿ ಮಾತನಾಡಬಾರದು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ಪವರ್ ಶೇರಿಂಗ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿತ ಶಾಸಕರು ಒಂದಿಷ್ಟು ಜನ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಅನ್ನುವಂತಹದ್ದು, ಇದರ ಜೊತೆಗೆ 5 ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯ ಇದ್ದೇ ಇರ್ತಾರೆ ಅನ್ನುವಂತಹದ್ದು ಕೂಡ ಹಲವು ಶಾಸಕರ ಮಾತು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕರಾದಂತಹ ರಾಯರೆಡ್ಡಿ ಅವರಿದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮತ್ತಷ್ಟು ಗೊಂದಲ ಶುರುವಾಗ್ತಿದೆ. ಒಂದಿಷ್ಟು ಜನ ದೆಹಲಿಗೆ ಹೋಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹಳೆ ಮೈಸೂರು ಭಾಗದಲ್ಲಿ ಒಂದಿಷ್ಟು ಮತಗಳನ್ನ ಸೆಳಿಬೇಕು ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಅನ್ನುವಂತಹದ್ದು ಆ ದೆಹಲಿಗೆ ಹೋದಂತಹ ಒಂದಿಷ್ಟು ಶಾಸಕರ ವಾದ. ಸೊ ನೀವೇನ್ ಹೇಳ್ತೀರಿ ಸರ್? ನನ್ನ ಪ್ರಕಾರ ಯಾರೂ ನಮ್ಮ ಪಕ್ಷದಲ್ಲಿ ಗೊಂದಲ ಇಲ್ಲ. ಇನ್ನೊಂದ್ಸರಿ ಹೇಳ, ನಮ್ಮ ಪಕ್ಷದಲ್ಲಿ ಗೊಂದಲ ಇಲ್ಲ. ಇದು ಮಾಧ್ಯಮಗಳು ಅತಿಯಾಗಿ ರಂಜಿಸ್ತಾ ಇದ್ದಾವೆ. ಸ್ವಲ್ಪ ಇದ್ದದ್ದನ್ನು ನೀವು ಅದನ್ನು ಬಹಳಷ್ಟು ಬೂತ್ಗಂಡಿ ಹಾಕಿ ನೋಡ್ತಾ ಇದ್ದೀರಿ. ಯಾರು MLAಗಳು ಸಿದ್ದರಾಮಯ್ಯನ ಮುಖ್ಯಮಂತ್ರಿ ತೆಗೀರಿ ಅಂತ ಹೇಳಿಲ್ಲ, ಅಥವಾ ಇನ್ನೊಬ್ಬರನ್ನ ಮಾಡಿರಿ ಅಂತ ಎಲ್ಲೂ ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ವೈಯಕ್ತಿಕವಾಗಿ ಅವರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಂಡಿರ್ಬೋದು. ಇದರರ್ಥ ಸರ್ಕಾರ ಹೋಗ್ಬಿಡ್ತದೆ, ಮುಖ್ಯಮಂತ್ರಿ ಬದಲಾವಣೆ ಆಗ್ತದೆ ಅಂದ್ರೆ ತಪ್ಪು. ಪಕ್ಷದಲ್ಲಿ ಏನಾದರೂ ಆಗಬೇಕಾಗಿದ್ರೆ, ಮುಖ್ಯಮಂತ್ರಿ ಆಗಬೇಕಾದ್ರೆ ಪಕ್ಷದ ವರಿಷ್ಠರು ತೀರ್ಮಾನ ತೆಗೆದುಕೊಳ್ತಾರೆ. ಇಟ್ ಈಸ್ ಅ ಹೈಕಮಾಂಡ್ ವಿಲ್ ಟೇಕ್ ದ ಡಿಸಿಷನ್. ಅದು ಯಾವಾಗ ತಗೊಂತಾರೆ ಡಿಸಿಷನ್ನು? ಲೆಜಿಸ್ಲೇಚರ್ಸನ್ ಕೇಳೇ ತಗೋಬೇಕಾಗುತ್ತೆ. ಸುಮ್ಮನೆ ಅವರು ಬಂದ್ಬಿಟ್ಟು ಇವ್ರು ನೀ ಮುಖ್ಯಮಂತ್ರಿ ಅಂತ ಯಾಕೆ ಕೇಳ್ತಾರ? ಇದು ಅನಾವಶ್ಯಕವಾದಂಥ ಚರ್ಚೆ. ದಯವಿಟ್ಟು ನಾನು ಮೀಡಿಯಾಗೆ ಹೇಳ್ತೇನೆ, ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. ಏನಾಗಿಲ್ಲ ಕೆಲಸ, ಅದನ್ನು ಬಿಟ್ಟುಕೊಂಡು ಮುಖ್ಯಮಂತ್ರಿ ಯಾರು, ಉಪಮುಖ್ಯಮಂತ್ರಿ ಯಾರು, ಮಂತ್ರಿ ಯಾವನಾರ ಆಗ್ತಾನೆ? ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಹೇಳ್ರಿ ನೀವು. ನೋಡ್ರಿ ಸರ್, ಇಂಥ ಕೆಲಸಗಳಾಗಿಲ್ಲ ಅಂತ ಹೇಳ್ಬೇಕು ತಾನೆ ಮಾಧ್ಯಮದವರು. ಅದನ್ನ ಬಿಟ್ಟುಕೊಂಡು ಇದನ್ನ ಹೇಳ್ತಿರಲ್ಲ. ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತನಾಡುವಂತಹ ಸಚಿವರುಗಳು, ಶಾಸಕರುಗಳೇ ಮಾತನಾಡ್ತಿರುವಾಗ ಯಾರು ಪಬ್ಲಿಕ್ ಆಗಿ ಮಾತಾಡೋದು ಇಲ್ಲ. ಆ ಪ್ರಶ್ನೆ ಉದ್ಭವಿಸಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಲ್ಲ.
ಎಚ್.ಸಿ. ಬಾಲಕೃಷ್ಣ ಅವರು, ಶಿವಗಂಗಾ ಬಸವರಾಜ್ ಅವರು, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅನ್ನುವಂತಹದ್ದು ವೈಯಕ್ತಿಕ ಅಭಿಪ್ರಾಯ ಆದ್ರೂ ಅವರು ಶಾಸಕರಲ್ವಾ ಹಾಗಾದ್ರೆ? ಅವ್ರು ಹೇಳಿದ್ರೆ ಈಗ ಡಿ.ಕೆ. ಶಿವಕುಮಾರ್ ಆದ್ರೆ ತಪ್ಪಿದ್ಯಾ? ನಾನು ಹೇಳ್ತೇನೆ ಡಿ.ಕೆ. ಶಿವಕುಮಾರ್ ಆದ್ರೆ ತಪ್ಪೇನಿಲ್ಲ. ಈಗ ನಾನು ಆಗ್ಬೇಕಂತೀನಿ, ನಾನು ಆಗ್ಬಾರ್ದಾ? ಆದ್ರೆ ಅದಕ್ಕೆ ಯಾಕೆ ಅದನ್ನು ಸೃಷ್ಟಿ ಮಾಡ್ತೀರಿ ಅಂತ ನಾನು ಹೇಳೋದು. ಆ ಸೃಷ್ಟಿ ಮಾಡುವ ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿ ಸ್ಥಾನ ಕುರ್ಚಿ ಖಾಲಿ ಇಲ್ಲ, ಖಾಲಿ ಆಗೋದಿಲ್ಲ. ಸೃಷ್ಟಿ ಮಾಡ್ತಾ ಇರುವಂತವ್ರು ಪಕ್ಷದೊಳಗೆ ಇರುವಂತವ್ರು ಆಗಿರೋದ್ರಿಂದ ಇದಿಷ್ಟು ದೊಡ್ಡ ಮಟ್ಟಿನ ಚರ್ಚೆ ಆಗ್ತಿದೆ. ಅದು ಹೇಳಿನಲ್ಲಿ ಇದನ್ನ ಚರ್ಚೆ ನೀವು ಬೂತ್ ಕನ್ನಡಿ ಹಾಕಿ ನೋಡ್ತಾ ಇದ್ದೀರಿ. ಅದು ಏನೋ ವೈಯಕ್ತಿಕವಾಗಿ ಅವ್ರ ಮನೆ ಮಾತಾಡಿರ್ತಾರೆ, ಆಸ್ ಇಫ್ ಅದು ಇದನ್ನ ಮಾತಾಡ್ದಂಗೆ ಆಯ್ತದೆ. ಅದಕ್ಕೆ ನನ್ನ ಪ್ರಕಾರ ಪಕ್ಷ ತೀರ್ಮಾನ ತೆಗೆದುಕೊಳ್ತದೆ. ಇದ್ರ ಬಗ್ಗೆ ಏನ್ ಚರ್ಚೆ ಇದೆ ಈಗಾಗಲೇ ಪಕ್ಷದ ವರಿಷ್ಠರು ಅದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇಲ್ಲಿವರೆಗೆ ದೆಹಲಿಗೆ ಅಭಿವೃದ್ಧಿ ವಿಚಾರವಾಗಿ ಹೋಗದೆ ಇರುವಂತ ಶಾಸಕರು ಈಗ ಹೋದಾಗ ಸಹಜವಾಗಿ ಚರ್ಚೆ ಆಗುತ್ತೆ. ಆರಾಮಾಗಿ ಈಗ ಡೆಲ್ಲಿ ಸ್ವಲ್ಪ ಕೋಲ್ಡ್ ಇದೆ ಗೊತ್ತಲ್ಲ. ಈಗ ನಾನು ನೋಡಿದೆ, ಈಗ ಡೆಲ್ಲಿ 18 ಡಿಗ್ರಿ ಇದೆ. ಸ್ವಲ್ಪ ಕೂಲ್ ಆಗಿದ್ ಬರೋಣ ಅಂತ ಹೋಗಿರ್ಬೋದು ಯಾರಾದ್ರೂ ಕೆಲವು ಜನ. ತಪ್ಪೇನಿದೆ? ಯಾರು ಇದೇ ವಿಚಾರ ಹೋಗಿಲ್ಲ. ಇಲ್ಲ, ನನ್ಗೆ ಗೊತ್ತಿದ್ದ ಮಟ್ಟಿಗೆ ಯಾರು ಪಕ್ಷದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡ್ರಿ, ಇಂತರ ಮುಖ್ಯ ಮಾಡ್ರಿ ಅಂತ ಯಾರು ಹೋಗಿಲ್ಲ ಅನ್ನೋದು 100% ನನ್ಗೆ ಗೊತ್ತಿದೆ. 5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಎಸ್, ನನ್ನ ಪ್ರಕಾರ ಅವ್ರು ಇರ್ತಾರೆ. ಯಾಕಂದ್ರೆ ನಾವು ಅವ್ರನ್ನ ಆಯ್ಕೆ ಮಾಡಿದ್ದೇವೆ ಸಾಕ್ಷಾತ್ ಪಕ್ಷದ ನಾಯಕರಂತ ಹೇಳಿ. ಅವ್ರು ಬದಲಿ ಆಗ್ಬೇಕಾದ್ರೆ ಪಕ್ಷ ತೀರ್ಮಾನ ತೆಗೆದುಕೊಳ್ತದೆ. ಅದಕ್ಕೆ ಈ ಗೊಂದಲಗಳನ್ನ ನಾನು ತೆಗೆದುಹಾಕಿ ಇನ್ಮೇಲೆ ಕರ್ನಾಟಕದಲ್ಲಿ ಏನಾಗ್ಬೇಕನ್ನೋದನ್ನ ಕ್ವಶನ್ ಮಾಡ್ರಿ ನಮ್ಗೆಲ್ಲ ನೀವು, ಅದಕ್ಕೆ ಉತ್ತರ ಕೊಡ್ತೇವೆ. ಇದು ಯಾವುದೋ ಸಣ್ಣ ಕೆಲಸ ಇದೆ. ಮುಖ್ಯಮಂತ್ರಿ ಯಾರು ಆಗ್ತಾರೆ ಹೋಗ್ತಾರೆ, ಇಟ್ ಈಸ್ ಅ ಟೂ ಸ್ಮಾಲ್ ಎ ಮ್ಯಾಟರ್ ಫಾರ್ ಮೀ. ಎಲ್ಲೋ ಒಂದು ಕಡೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಈ ಗೊಂದಲಗಳೆಲ್ಲ ಹೋಗಬೇಕು ಅನ್ನುವಂತಹದ್ದಿದ್ರೆ ಹೈಕಮಾಂಡ್ ಮಾಡಬೇಕು. ಇಟ್ ಈಸ್ ಟೂ ಸ್ಮಾಲ್ ಎ ಮ್ಯಾಟರ್. ಅದಕ್ಕೆ ಅವರು ಹೈಕಮಾಂಡ್ ಅವರು ತೀರ್ಮಾನ ತೆಗೆದುಕೊಳ್ತಾರೆ. ಅಧ್ಯಕ್ಷರಿದ್ದಾರೆ, ಇವರಿದ್ದಾರೆ, ತೀರ್ಮಾನ ತೆಗೆದುಕೊಳ್ತಾರೆ. ಇದು ನೀವು ಅನಾವಶ್ಯಕವಾಗಿ ಸೃಷ್ಟಿ ಮಾಡ್ತಾ ಇದ್ದೀರಿ. ಯಾರು ನ್ಯೂಸ್ನವರು ಬರಿತಾ ಇದ್ದೀರಿ, ಏನೂ ಆಗಲ್ಲ. ದಿನಕ್ಕೊಬ್ರು ಹೇಳಿಕೆಗಳನ್ನ ಹಾಕ್ಲೇಬಾರ್ದಾಗುತ್ತೆ. ಕೊಟ್ಟೇಲಮ್ಮ, ಯಾರು ಕೊಟ್ಟಿದ್ದಾರೆ ಹೇಳಿಕೆ? ನಿನ್ನೆ ಡಿ.ಕೆ. ಸುರೇಶ್ ಅವರು ಕೊಡ್ತಾರೆ, ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳನ್ನ ಕರುಣಿಸಿದ್ದಾರೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ. ಹಾಗಾಗಿ ಇದನ್ನು ಕೊಟ್ಟ ಮಾತಿನಂತೆ ನಡ್ಕೋತಾರೆ ಅಂತಿದ್ದಾರೆ. ಮತ್ತೆ ಈಗ ಕೊಟ್ಟ ಮಾತಂಗೆ ನಡ್ಕೊಂತಾ ಇದಾರಲ್ಲ ಸಿದ್ದರಾಮಯ್ಯ. ಈ ಮಾತು ಕೊಟ್ಟ ಮಾತಂತೆ ನಡ್ಕೋತಾರೆ. ಗೊತ್ತಿಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಗ್ಯಾರಂಟಿ ಸ್ಕೀಮ್ ಬಗ್ಗೆ ಚರ್ಚೆ ಆಗಿತ್ತು, ಗೊತ್ತು. ಅದು ಅವರವರ ಮಧ್ಯದಲ್ಲಿ ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾದ್ರೆ ಇದು ಅನಾವಶ್ಯಕ. ಇದು ಚರ್ಚೆ ಅನಾವಶ್ಯಕ. ಇನ್ಮೇಲೆ ಯಾವ ಟಿವಿನೂ ಬಿತ್ತರಿಸಬಾರ್ದು ಇದನ್ನೆಲ್ಲ. ನಿಮ್ಮ ಶಾಸಕರು ಸಚಿವರುಗಳು ಹೇಳ್ತೀರಾ ಸರ್, ನೀವು ಆಕ್ಚುಲಿ ಹಿರಿಯರು ಇದ್ದೀರಿ, ಇದ್ರ ಬಗ್ಗೆ ಯಾರು ಮಾತಾಡಬಾರ್ದು. ಪಕ್ಷದ ವರಿಷ್ಠರು ಏನ್ ಹೇಳ್ಯಾರ ಹಂಗೆ ಕೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಬಸವರಾಜ ರಾಯರೆಡ್ಡಿ ಅವರ ಮಾತು. ಕ್ಯಾಮರಾಮನ್ ವಿಶ್ವನಾಥ್ ಜೊತೆ ದೀಪಾ ಕುಕ್ಕುವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.